ಹರೇ ಶ್ರೀನಿವಾಸ. ಭಾಗವತ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನ ಹೇಳಿಮ್ಮ. ವಾಸುಕಿ ಕಡ್ಕೋಳು. ವಾಸುಕಿ ಕಡ್ಕೋಳು. 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 ಓಕೆ ಓಕೆ. ಹಾಂ, ಹೌದಾ? ಹೌದೇನಾ? ಓಕೆ ಓಕೆ ಓಕೆ. ಅದಕ್ಕೆ ಈ ಲಕ್ಷಣ ಇಲ್ಲ ಇದ್ದೇ ಇರುತ್ತೆ ರೀ. ಅದು ಒಂದು ಆರಾಮಾಗಿ ಕೂತ್ಕೊಳ್ಳಿ. ಒಂದು ಲಕ್ಷಣ ಇದ್ದೇ ಕೊಟ್ಟಿರ್ತಾನೆ ದೇವರು ಆ ಥರ. ಈಗ ನಿಮಗೆ ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಸ್ವಯಂಭುವ ಮನ್ವಂತರದಲ್ಲಿ ಯಾರು ಇಂದ್ರನಾಗಿದ್ದರು? ಸ್ವಯಂಭುವ ಮನ್ವಂತರದಲ್ಲಿ ಯಾರು ಇಂದ್ರನಾಗಿದ್ದರು? ಸ್ವಯಂಭೂ ಮನ್ವಂತರದಲ್ಲಿ ಯಜ್ಞನಾಮಕ ಶ್ರೀಹರಿಯು ಸಾಕ್ಷಾತ್ ಯಜ್ಞನಾಮಕ ಪರಮಾತ್ಮ ಇಂದ್ರನಾಗಿದ್ದನು. ಇನ್ನೊಂದ್ಸಲಿ ಜೋರಾಗಿ ಹೇಳ್ಬಿಡಿ ಮಾ, ಕರೆಕ್ಟ್ ಇದೆ. ಸ್ವಯಂಭೂ ಮನ್ವಂತರದಲ್ಲಿ ಸಾಕ್ಷಾತ್ ಯಜ್ಞನಾಮಕ ಶ್ರೀಹರಿಯು ಇಂದ್ರನಾಗಿದ್ದನು. ಯಜ್ಞನಾಮಕ ಹರಿಯು ಇಂದ್ರನಾಗಿದ್ದ. ಸರಿಯಾದ ಯಾವ ಮನ್ವಂತರ? ಸ್ವಯಂಭೂ ಮನ್ವಂತರದಲ್ಲಿ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಮನುರಾಜನು ವಿರಕ್ತನಾಗಿ ಶತರೂಪೆ ಅಂತ ಪತ್ನಿಯೊಂದಿಗೆ ಕೂಡಿ ಕಠಿಣವಾದ ತಪಸ್ಸನ್ನು ಕಠಿಣವಾದ ತಪಸ್ಸು ಅವ್ರದು ಮಾಡುವಾಗ ಆ ತಪವನ್ನು ಭಂಗಗೊಳಿಸಲು ಯಾರು ಬಂದರು? ತಪಸ್ಸು ಮಾಡುವಾಗ ಇರೋದೇ ಇದು ಫಜಿತಿಗಳು. ಸ್ವಯಂಭೂ ಮತ್ತು ಶತರೂಪರು ತಪಸ್ಸು ಮಾಡುತ್ತಿರುವಾಗ ಭಂಗ ಮಾಡಲಿಕ್ಕೆ ಬಂದವರು ರಾಕ್ಷಸರು. ಇಂಥ ರಾಕ್ಷಸರು ಅಂತಿಲ್ಲ, ಒಟ್ಟಿನಲ್ಲಿ ರಾಕ್ಷಸರು ಬಂದು ಏನೋ ಅವ್ರಿಗೆ ತೊಂದರೆಯನ್ನು ಕೊಡ್ತಾರೆ. ಸರಿಯಾದ ಉತ್ತರ. ಯಾಕಂದ್ರೆ ಇದು ಹಾಗೆ ರೀ, ಏನೋ ತಪಸ್ಸು ಅದೆಲ್ಲ ಘೋರವಾದ ತಪಸ್ಸು ಅವ್ರದ್ದೆಲ್ಲ ಸಾಮಾನ್ಯ ಅಲ್ಲ. ಆವಾಗ ಭಂಗ ಮಾಡೋರು ಇವ್ರು ಯಾರು ಬರ್ತಾರೆ, ಯಾರು ದೇವಲೋಕದ ಅಪ್ಸರೆಯರು ಬರೋದು, ಅವ್ರು ಭಂಗ ಮಾಡೋದು. ಸಾತ್ವಿಕರಿಗೆ ಅಂತೂ ಬಹಳ ಕಷ್ಟ ಅದು. ಅವ್ರು ಭಂಗ ಮಾಡಬೇಕಾಗತ್ತೆ. ಇಲ್ಲಿ ರಾಕ್ಷಸನ ಕಳಿಸ್ಬಿಟ್ರೆ ಈಸಿ. ಸ್ವಲ್ಪ ತಕ ಕುಣದು ಮಾಡಿ, ಏನೋ ಗಲಾಟೆ ಮಾಡಿ ಇದು ಮಾಡಿಬಿಡ್ತಾರೆ. ಆ ರೀತಿ ಒಂದು ಭಂಗವನ್ನು ಮಾಡುತ್ತಾರೆ. ಚೋರರ ಭಯವಿಲ್ಲವೋ, ಹರಿನಾಮಕ್ಕೆ ಯಾರ ಅಂಜಿಕೆ ಇಲ್ಲವೋ, ಊರ ನಾಡುವ ದೊರೆ ನೀತಿ ಭೀತಿಗಳಿಲ್ಲ, ಊರ ನಾಡುವ ದೊರೆ ನೀತಿ ಭೀತಿಗಳಿಲ್ಲ, ಘೋರ ಪಾತಕವೆಲ್ಲ ದೂರ ಮಾಡುವುದಕ್ಕೆ ನಾರಾಯಣ ಎನ್ನಿರೋ, ಶ್ರೀ ನರಹರಿ ಪಾರಾಯಣ ಮಾಡಿರೋ, ಕಾಶಿಗೆ ಹೋಗಲೇಕೆ ಕಾವಡಿ ಪೊತ್ತು ಬೇಸತ್ತು ತಿರುಗಲೇಕೆ, ವಾಸುದೇವನ ನಾಮ ಬಾಯ್ ತುಂಬ ನೆನೆದರೆ ಕ್ಲೇಶಗಳೆಂಬುದು ಲೇಸು ಮಾತ್ರವಿಲ್ಲ, ನಾರಾಯಣ ಎನ್ನಿರೋ, ಶ್ರೀ ನರಹರಿ ಪಾರಾಯಣ ಮಾಡಿರೋ. ನೋಡ್ರಿ, ಇದೆಲ್ಲ ಮಾಡ್ಬೇಕಂದ್ರೆ ಮತ್ತೇನಾದ್ರು ಯಜ್ಞ ಆಗದೆಗಳನ್ನು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಸವರಿಸ್ಕೋಬೇಕು. ಇಷ್ಟೆಲ್ಲ ಮಾಡಿ ಯಾರೋ ಬಂದು ಭಂಗ ಮಾಡಿಬಿಟ್ರೆ ಬಹಳ ಕಷ್ಟ. ಅವಾಗೆಲ್ಲ ತಪಸ್ಸನ್ನೇ ಆಚರಿಸ್ತಿದ್ರು. ಈಗ ಹೇಳ್ಬಿಟ್ರು ಕಲಿಯುಗದಲ್ಲಿ ಹರಿನಾಮವನ್ನೇನಿದ್ದಾರೆ ಕುಲಕೋಟಿಗಳು ಉದ್ಧರಿಸುವುದು ರಂಗ ಅಂತ ಹೇಳಿ ಸುಲಭವಾಗಿ ಮಾಡಿಕೊಟ್ಟಾರೆ. ನಾವು ಅದನ್ನೂ ಮಾಡಲಿಲ್ಲ ಅಂದರೆ ನಾವೇ ಮೂರ್ಖರಾಗ್ಬಿಡ್ತೀವಿ ಅಲ್ವಾ? ಮುಂದೆ ಹೋಗ್ಲಾ? ಗೋರೂಪದ ಭೂದೇವಿ ಹಾಗೂ ರುದ್ರಾದಿಗಳೊಂದಿಗೆ ತನ್ನಲ್ಲಿ ಬಂದಿರುವ ಬ್ರಹ್ಮದೇವರಿಗೆ ಶ್ರೀಹರಿಯು ಹೇಗೆ ಪ್ರತಿಕ್ರಿಯಿಸಿದನು? ಅಂದರೆ ಗೋರೂಪದಿಂದ ಭೂದೇವಿ ಬರ್ತಾಳೆ ಮತ್ತು ರುದ್ರಾದಿಗಳೊಂದಿಗೆ ತನ್ನಲ್ಲಿ ಬಂದಿರುವ ಬ್ರಹ್ಮದೇವರಿಗೆ ಶ್ರೀಹರಿಯು ಹೇಗೆ ಪ್ರತಿಕ್ರಿಯಿಸಿದನು? ಎಲ್ಲರೂ ಸೇರ್ಕೊಂಡು ಬರ್ತಾರೆ ಶ್ರೀಹರಿ ಹತ್ರ. ಶ್ರೀಕೃಷ್ಣನು ಆಕಾಶದಲ್ಲಿ ಅದೃಶ್ಯನಾಗಿ ಬ್ರಹ್ಮದೇವರಿಗೆ ಮಾತ್ರ ಕೇಳಿಸುವಂತೆ ಸಂದೇಶವನ್ನು ನೀಡಿದನು. ನೀಡ್ತಾನೆ. ನೀವು ನನಗೆ ಮಾತ್ರ ಕೇಳಿಸೋ ಹೇಳಿದ್ರೆ ನಾನು ಹೇಳ್ತೀನಿ ಜೋರಾಗಿ. ಶ್ರೀಹರಿಯು ಹೇಳಿ ಅದೃಶ್ಯನಾಗಿ ಆಕಾಶದಲ್ಲಿ ಅದೃಶ್ಯನಾಗಿ ಬ್ರಹ್ಮದೇವರಿಗೆ ಮಾತ್ರ ಕೇಳಿಸುವಂತೆ ಸಂದೇಶವನ್ನು ನೀಡಿದನು. ಸರಿಯಾದ ಉತ್ತರ. ಕೊನೆ ಪ್ರಶ್ನೆ ಬರ್ತೀನಮ್ಮ. ಪೂತನಿಯ ಬೃಹತ್ ಶವವನ್ನು ಸುಟ್ಟಾಗ ಏನು ಚಮತ್ಕಾರವಾಯಿತು? ಪೂತನಿಯ ಬೃಹತ್ ಶವವನ್ನು ಇದು ಮಾಡಿದಾಗ ಸುಟ್ಟಾಗ ಏನು ಚಮತ್ಕಾರ ಆಯ್ತಲ್ಲಿ? ಅದರಲ್ಲಿ ಊರ್ವಶಿಯು ಹೊರಗಡೆಗೆ ಬಂದಾಗ ಆಗ್ತದೆ.
ಹೊರಗಡೆಗೆ ವಾಸನೆ ರೂಪವಾಗಿ ಗಂಧ ರೂಪವಾಗಿ ಬರ್ತಾವೆ. ಅಲ್ಲ ಇಲ್ಲಿ ಹೇಗೆ ಅಂತಂದ್ರೆ ಕರೆಕ್ಟ್ ನೀವು ಹೇಳಿದ್ದು. ಆದ್ರೆ ಏನಂದ್ರೆ ಬರೀ ಪೂತನ ಇರೋದಿಲ್ಲ, ಒಳಗೆ ಇವಳಿರ್ತಾಳೆ ತಾಟಕ್ಕೆ ಊರ್ವಶಿ. ಕರೆಕ್ಟ್, ಊರ್ವಶಿನೇ. ಊರ್ವಶಿ ಇರ್ತಾಳೆ. ಅದಕ್ಕೆ ಏನೋ ಸುಗಂಧ ಭರಿತವಾದಂತ ಹೊಗೆ ಎದ್ರು ತುಂಬ. ಇಲ್ಲರೇ ಏನ್ರಿ ಆ ರಾಕ್ಷಸಿ ಅಷ್ಟು ದೊಡ್ಡ ದೇಹ ಇದು ಆದ್ರೆ ಏನಾಗ್ಬೇಡ ಅಲ್ಲಿ ಅವ್ರಿಗೆಲ್ಲ ಪೊಲ್ಯೂಷನ್ ಸಿಕ್ಕಾಪಟ್ಟೆ ಆಗೋಗ್ತಿತ್ತು. ಹಂಗಾಗ್ಲಿಲ್ಲ. ಅದು ಏನಂತಂದ್ರೆ ಸುಗಂಧ ಭರಿತವಾದಂತ ಹೊಗೆ ಎಲ್ಲ ಕಡೆ ತುಂಬಿರ್ತಂತೆ. ಆ ರೀತಿ ಆಯ್ತು. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದಗಳು.